ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ರ ಅನ್ಕೊಂಡಿನಿ. ಏನಪ್ಪ ಮಠ ಮಧ್ಯಾಹ್ನ ಬಿಸಿಲಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದಾರೆ. ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿರ್ಬೋದು. ಟೈಮ್ ಬಂದ್ಬಿಟ್ಟು ಸ್ನೇಹಿತರೆ ಇವಾಗ 4 ಗಂಟೆ ಆಗ್ತಾ ಬಂದಿದ್ದೀರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ ನಂತರ ಏನಾಗಿತ್ತು ನನಗೇನಿಲ್ಲ, ಬೆಳಗ್ಗೆ ಹಿಡಿದು ಹೇಳ್ತೀನಿ ಸ್ನೇಹಿತರೆ. ನೋಡಿ, ಮಾತಾಡೋಕ್ಕೂ ನನಗೆ ಶಕ್ತಿ ಇಲ್ದ ಥರ ಆಗ್ತಾ ಇದೆ. ನೋಡಿ, ನಂದು ಟೈಲರಿಂಗ್ ರೂಮು. ಒಂದು ಬಟ್ಟೆ ಇಲ್ಲ ಸ್ನೇಹಿತರೆ, ಹೊಲಿದಿರೋದೆಲ್ಲ ತೊಗೊಂಡೋಗಿದ್ದಾರೆ. ಹೊಲಿಬೇಕು. ಎಷ್ಟೆಲ್ಲ ಕಟ್ ಮಾಡಿ ಒಗ್ದಿದ್ದೆ. ಇಷ್ಟೊತ್ತನ ಮನ್ಕೊಂಡಿನಿ ಸ್ನೇಹಿತರೆ. ಮನ್ಕೊಂಡು ಬೇಸರಾಗಿ ಯಜಮಾನ್ರು ಹೋದ್ರಿ. ಈಗ ಅವ್ರ ಗಾಡಿ ತುಂಬಕ್ಕ ಹೋದ್ರಿ. ಸೀರೆಗಳು ಇಲ್ಲ ಅಂದ್ರೆ ಒಂದು 6 ಸೀರೆ ಪಿಕೋ ಪಾಲ್ ಹಚ್ಚಿಟ್ಟಿದ್ದೀನಿ ಸ್ನೇಹಿತರೆ. ಹಚ್ಚಿಟ್ಟಿದ್ದೀನಿ. ಅವಕ್ಕ ಕೈವಲಿಗೆ ಹಾಕ್ಬೇಕ್ರಿ. ಈ ಥರ ಎಲ್ಲ ಗೊಂಡಾಳ ಮಾಡಿಟ್ಟಿನ್ರಿ. ಈ ಥರ ಇದೆ. ಕಸ್ಟಮರು ನಮ್ಮನ್ನ ಬೈದೆ ಇರ್ತಾರೆ ಸ್ನೇಹಿತರೆ. ನೋಡಿ, ಮಷಿನ್ ಮೇಲ್ಗಡೆ ಎಷ್ಟೊಂದು ಧೂಳು ಕೂತಿದೆ. ಧೂಳು ನೋಡ್ರಿ, ಎಷ್ಟು ಧೂಳು ಬಿದ್ದೈತಿ. ಕ್ಲೀನ್ ಮಾಡ್ಕೊಂಡಿಲ್ಲ, ಸ್ಟಿಚ್ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಮಷಿನ್ ಮೇಲ್ಗಡೆ ಧೂಳು. ಇಷ್ಟು ಮಷಿನ್ ಮೇಲೆ ತಾಯಿ ಲಕ್ಷ್ಮಿ ಯಾಕೆ ನಮ್ಮ ಮೇಲ್ಗಡೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೋ ಗೊತ್ತಿಲ್ಲ. ನಮಗೆ ಬರ್ತಿತ್ತು ಇಷ್ಟು ಕಷ್ಟ, ಮತ್ತು ಬೇರೆ ಯಾರಿಗಿದಾದ್ರೂ ಇರ್ತೈತೆ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಈ ಟೈಮ್ ತನಕ ಮನ್ಕೊಂಡ್ರೆ ಹೆಣ್ಮಕ್ಳು ಮನೆ ಒಳಗಡೆ ಕೆಲಸ ಯಾರು ಮಾಡಬೇಕು? 4 ದಿನದ್ದು ಬಟ್ಟೆ ಭಾಂಡೆ ಎಲ್ಲ ಇಟ್ಟಿನ ಸ್ನೇಹಿತರೆ. ನನ್ನ ಮಗ ನೀನೆ ಬೆಳಗ್ಗೆ ಹೋಗಿಬಿಟ್ಟು ಬಂದೆ ರೀ. ಜಾತ್ರೆ ದಿನ ಬಟ್ಟೆ ತೊಳೆದು ಹಾಕಿನಿ ಸ್ನೇಹಿತರೆ. ಜಾತ್ರೆ ದಿನ ಅವತ್ತೇ ರೊಟ್ಟಿ ಮಾಡ್ದಕ್ಕೆ ನಾನು ರೊಟ್ಟಿ ಮಾಡಿಲ್ಲ, ಏನೂ ಇಲ್ಲ. ನನ್ನ ಪರಿಸ್ಥಿತಿ ನನ್ನ ಆಡು ಮರಿಗಳು ಕೂಡ ನೋಡಿಕೊಂಡು ಸುಮ್ಮನೆ ಕೂತಿದ್ದಾವೆ ಸ್ನೇಹಿತರೆ. ಯಜಮಾನ್ರ ಮೇವು ಕಡೋದು ಹೋಗೋದು, ನೀರು ಕುಡಿಸಿ ಎಲ್ಲ ಹೋಗ್ಯಾರೆ. ನೋಡ್ರಿ, ನನ್ನ ಅಂಗಡಿ ವಾತಾವರಣ ಕೂಡ ಎಲ್ಲ ಡಲ್ ಆಗೈತಿ. ನಾವು ಚೆನ್ನಾಗಿದ್ರಿ, ಎಲ್ಲನೂ ವ್ಯಾಪಾರ ಮಾಲ್ ಹಾಕಕ್ಕೂ ಇಂಟ್ರೆಸ್ಟ್ ಬರ್ತೈತಿ, ಎಲ್ಲನೂ ಇಂಟ್ರೆಸ್ಟ್ ಬರ್ತೈತ್ರಿ. ನೋಡಿ, ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕು ಅಂದ್ಕೊಂಡು ಎಲ್ಲ ಕಟ್ ಮಾಡಿ ಎಲ್ಲ ಕಟ್ ಮಾಡಿರೋದಾವು ಸ್ನೇಹಿತರೆ. ಅಷ್ಟು ಕಟ್ ಮಾಡಿರೋದಾವು. ಹಂಗೇನಾಗಿತ್ತು ಏನಿಲ್ಲ ನೋಡಿ. ಸುಂಟ್ರ ಗಾಳಿ ಬಿಡತ್ತೈತಿ ಸ್ನೇಹಿತರೆ, ಸಿಕ್ಕಾಪಟ್ಟೆ. ನೋಡಿ, ಗಾಳಿ ಮಳೆಗಾಲ ಸ್ಟಾರ್ಟ್ ಆದಂಗೆ ರೀ. ಸಿಕ್ಕಾಪಟ್ಟೆ ಸುಂಟ್ರ ಗಾಳಿ ನೋಡಿ, ಎಲ್ಲ ಹರ್ಕೊಂಡು ಹೋದ್ರು. ಗಾಳಿ ಬಿಟ್ಟೈತ್ರಿ. ಯಾಕೆ ಈ ಥರ ಆಗ್ತಾಯಿದೆ ನಮ್ಗನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ ಸ್ನೇಹಿತರೆ. ಯಾಕಾಗಿತ್ತಪ್ಪ ನಮಗಾದ್ರೂ, ಏನು ಕಷ್ಟ ಆಗ್ತಾಯಿದೆ ಏನಿಲ್ಲ. ಅಯ್ಯಪ್ಪ ದೇವ್ರೆ, ಯಾವ ದೇವ್ರಿಗೆ ಹೇಳಬೇಕಪ್ಪ ನಾವು ಅನ್ನಂಗೆ ಆಗ್ಬಿಟ್ಟೈತ್ರಿ. ಯಾವ ದೇವ್ರುಗಳು ಇಲ್ಲ, ಯಾವ ದಿಂಡ್ರಿಗಳು ಇಲ್ಲ. ನಮಗೆ ಬಂದಾಗೆ ನಾವೇ ಅನುಭವಿಸ್ಬೇಕು. ಬರ್ರಿ ನನ್ನ ಪೇಸ್ ತೋರಿಸ್ತೀನಿ ಏನಾಗೈತಿ ಏನಿಲ್ಲ ಅಂತ. ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೋ ದೇವ್ರಿಗೆ ಗೊತ್ತಿಲ್ಲ ಸ್ನೇಹಿತರೆ. ನಮಗೆ ಕಷ್ಟ ಆಗ್ತಾ ಇದೆಯೋ ಬೇರೆಯವ್ರಿಗೆ ಈ ಥರ ಕಷ್ಟ ಇರ್ತೈತೆ ಗೊತ್ತಿಲ್ಲ. ಒಬ್ರಿಗಾಗನ ಒಬ್ರಿಗೆ ಹೆಲ್ತ್ ಪ್ರಾಬ್ಲಮ್ಮು. 8 ದಿನದಲ್ಲಿ 6 ಇಂಜೆಕ್ಷನ್ ಆದರೂ ಸ್ನೇಹಿತರೆ. ಇಂಜೆಕ್ಷನ್ ಆದರೂ ಏನು ಸ್ವಲ್ಪನೂ ಫರಕ್ ಆಗ್ತಾ ಇಲ್ಲ. ಯಜಮಾನ್ರಿಗೆ ಹುಷಾರು ತಪ್ಪಕ್ಕಿಂತ ಮೊದಲೇ ನನಗೆ ಹುಷಾರು ತಪ್ಪೈತ್ರಿ. ಅವ್ರು ಹೆಂಗೋ ಆರಾಮಾಗಿ ಅವ್ರ ಕೆಲ್ಸಕ್ಕೆ ಹತ್ಕೊಂಡ್ರಿ 2 ದಿನದಾಗ. ಆದ್ರೆ ನನಗಂತೂ ಆರಾಮ ಆಗ್ತಾ ಇಲ್ಲ ಸ್ನೇಹಿತರೆ. ನೋಡೋಕ್ಕೆ ಎಲ್ಲರ ಜೊತೆ ಚೆನ್ನಾಗಿರ್ತೀವಿ, ಆದ್ರೆ ಅವ್ರ ಮೈ ಒಳಗಡೆ ಪೇನ ಅವ್ರಿಗೆ ಗೊತ್ತು ಸ್ನೇಹಿತರೆ. ನನಗೆ ಸ್ಟೇಟ್ ಕೂಡೋಕ್ಕಾಗ್ತಾ ಇಲ್ಲ. ಇವೆರಡು ಕತ್ತಿನ ಭುಜಗಳು ರೀ, ಭುಜ ಎರಡೂ ಹೊಡಿಲಾಕತ್ತಾವ್ರಿ. ಹೊಡೆದು ಇಲ್ಲಿ ಇಂಜೆಕ್ಷನ್ ಕೊಟ್ಟಾರೆ ಸ್ನೇಹಿತರೆ. ಒಂದು ಎಷ್ಟೊಂದು ತಮಾರಾಗಿತ್ರಿ. ಇಲ್ಲಿ ಇಂಜೆಕ್ಷನ್ ಕೊಟ್ಟಾರೆ. ಈ ಇಂಜೆಕ್ಷನ್ ದರ್ಶಿಂದ ಮತ್ತೆ ನಿನ್ನೆ 3 ಇಂಜೆಕ್ಷನ್ ಆಗ್ಯಾವ್ರಿ. ಅವು 6 ಅಲ್ದನ ಮತ್ತು ಇವು 3 9 ಇಂಜೆಕ್ಷನ್ ಆದವು ರೀ. ಏನೂ ಒಂದು ಸ್ವಲ್ಪನೂ ಫರಕ್ ಆಗ್ತಾ ಇಲ್ಲ ಸ್ನೇಹಿತರೆ. ಏನು ಮಾಡೋದ್ರಿ? ಇಂಜೆಕ್ಷನ್ ಮಾಡಿಸ್ಕೊಂಡು ನಂದೇ ಮೆಡಿಸನ್ ತಗೊಳ್ದು ಇಂಜೆಕ್ಷನ್ಗೆ ರೀ ಮನುಷ್ಯಾಗ ಹೀಟ್ ಆದಂಗೆ ಆಗ್ಬಿಟ್ಟೈತೆ ಸ್ನೇಹಿತರೆ. ಮೈ ಒಂಥರ ಏನೋ ಮೆಡಿಸನ್ ಸ್ಮೆಲ್, ಬರೀ ಬಾಯಿ ಒಳಗಡೆ ಮೆಡಿಸನ್ ಸ್ಮೆಲ್ಲು. ನಾನು ಈ ಥರ ವಿಡಿಯೋ ಮಾಡಬಾರ್ದು ಅನ್ಕೋತೀನಿ ರೀ. ಯಾಕಂದ್ರೆ ಅವ್ರವ್ರ ಪ್ರಾಬ್ಲಮ್ ಅವ್ರಿಗೆ ವಜ್ಜಿರ್ತಾವ್ರಿ. ಯಾರು ನೋಡೋಕೆ ಸಾಧ್ಯ ಇಲ್ಲ. ನಮ್ಮ ಪ್ರಾಬ್ಲಮ್ ಕೇಳೋಕೆ ಅವ್ರಿಗೆ ಟೈಮಿಂಗು ಇರೋಂಗಿಲ್ಲ. ಬೆಳಗ್ಗೆ ಯಜಮಾನ್ರಿಗೆ ನನಗೆ ಕುರ್ಸೆ
ನೀವು ಶನಿವಾರ ದಿನದ ರೊಟ್ಟಿ ಇದ್ರಿ, ಇವತ್ತು ಸೋಮವಾರ ದಿನ ಸ್ನೇಹಿತರೆ. ಶನಿವಾರ ದಿನದ ರೊಟ್ಟಿನ ಹಾಕ್ಕೊಂಡು ಒಂದಿಟ್ಟ ಬದ್ನಿಕಾಯಿ ಶೇಂಗಾ ಸಾಂಬಾರು ಮಾಡಿದೆ, ಹಾಕ್ಕೊಂಡು ಊಟ ಮಾಡಿ ಬಂದೀನಿ ರೀ. ನಾನು ಮನ್ಕೊಂಡಿದ್ದೆ ರೀ, ಅಲ್ಲಿ ಮನ್ಕೊಳ್ಳೋಣ ಗ್ಯಾಂಗರು ಒಂದು ಸ್ವಲ್ಪ ಉದ್ರಿ ಕೊಡ್ದೈತಿ, ಅವ್ರ ಬ್ಲೌಸ್ಗಳು ಒಯ್ಯವ್ರಿದ್ರಿ. ಇವತ್ತು ಹೋದ್ರಿ ಸ್ನೇಹಿತರೆ, ಅವರು ಹೋಗೋಣ. ನನ್ನ ಮಗಂದು ಫೋನ್ ಬಂದಿತ್ತು ಸ್ನೇಹಿತರೆ, ಅದಕ್ಕೆ ವಿಡಿಯೋ ಅಲ್ಲಿಗೆ ಇದು ಮಾಡಿದೆ ನೋಡ್ರಿ. ನೆನಪು ಆರ್ಬಿಡ್ತೀವಿ, ಹೇಳಾಕತ್ತಿರ್ತೀವಿ ಮಗನಿಗೆ. ಅವನಿಗೆ ಕಾಮ್ನಾಗೈತ್ರಿ, ಕಾಮ್ನಿ ಔಷಧ 2 ವಾರ ಕೊಡಿಸಿ ಕಳ್ಸಿನ್ರಿ ಅವನ್ನ. ಅಲ್ಲಿ ನೀನು ಮಧ್ಯಾಹ್ನದಾಗ ಸರ್ ಫೋನ್ ಹಚ್ಚಿದ್ರಿ, ಮತ್ತೆ ಮನ್ಕೊಳಕತ್ತಾನ್ರಿ. ಇವ್ನಿಗೆ ಏನಾಗೈತ್ರಿ, ಒಂದು ಸ್ವಲ್ಪ ಚಂದಂಗೆ ತೋರಿಸಿ ಕಳಿಸ್ಬೇಕಿಲ್ರಿ ದವಾಖಾನಿಗೆ ಅಂದ್ರೆ. ಟೈಮ್ನ ಅನ್ಬೋದು ಸ್ನೇಹಿತರೆ. ನಮ್ಗೆ 4 ಜನಕ್ಕೂ ಏನು ಮನ್ಯಾಗ ಕುಟುಂಬದವ್ರದ್ರಿ 4 ಜನಕ್ಕೆ ಚೆನ್ನಾಗಿ ತೋರ್ಸಿ ಕಳಿಸ್ಬೇಕಿಲ್ರಿ ಅಂತ ಹೇಳಿ ಅವ್ರು ಡಾಕ್ಟರ್ ಅನ್ನಕತ್ತಾರ ಸ್ನೇಹಿತರೆ. ನಾವು ತೋರ್ಸಿದೀವಿ. ಇಲ್ಲಿ ಆರಾಮಾಗಿ ಇದ್ದಾರಿ, ಇಲ್ಲಿ ಆರಾಮನ ಅದಾನ್ರಿ. ಮತ್ತು ನಾನು ನಿನ್ನೆ ಕಳ್ಸಿನ್ರಿ. ಮತ್ತು ಅಲ್ಲಿ ಹೋಗೋಣ, ಎಕ್ಸಾಮ್ ಬರ್ದಾನೆ 2:30 ಪೇಪರ್ ಮುಗಿತತ್ರಿ. ಮತ್ತೆ ಬಂದು ಮನ್ಕೊಂಡಾನ್ರಿ ಅಂತೇಳಿ 4:30 ಆಗೈತ್ರಿ ಟೈಮ್. ಸರ್ ಫೋನ್ ಹಚ್ಚಿರಿ, ಯಾಕ್ರಿ ಇವ್ ಮನ್ಕೊಳಕತ್ತಾನ, ಮತ್ತು ಚಂದಂಗೆ ಅಭ್ಯಾಸ ಅದು ಇದು ಐತ್ರಿ. ಈಗ 10th ಅದಾನ್ರಿ ಸ್ನೇಹಿತರೆ. ಅಭ್ಯಾಸ ಮಾಡ್ಕೊಳ್ಳೋದು ಭಾಳ ಇರ್ತೈತ್ರಿ, ಓದೋದು. ಈ ಟೈಮ್ದಾಗ ಬರೀ ನಿದ್ದೆ ಮಾಡಾಕತ್ತಂದ್ರೆ ಮುಂದೆ ಹೆಂಗೆ ಬರಿತಾನ್ರಿ ಎಕ್ಸಾಮ್ದಾಗ ಅಂತ ಹೇಳಿ ಅವ್ರು ಸರ್ ಅನ್ನಕತ್ರಿ. ಇಲ್ಲ ಸ್ವಲ್ಪ ಕಾಮ್ನಿ ಶಕ ಆಗೈತ್ರಿ, ಅವನಿಗೆ ಕಾಮ್ನಿ ಆಗೈತಿ. 2 ವಾರ ಕೊಡ್ಸಿದ್ವಿ ರೀ. ಮತ್ತು ಮನ್ಕೊಳ್ ಗುಡಾಕ್ ಹೋಗ್ಬೇಡ್ರಿ ಸರ್ ಅಂತ ಅವ್ನಿಗೆ ಹೇಳಿ ನಾವು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ನನಗೆ 3 ಇಂಜೆಕ್ಷನ್ ಮಾಡಿರಿ. ಮತ್ತು ಇಲ್ಲಿ ಎಲ್ಲ ಕೈಗೆ ರೀ ಇಂಜೆಕ್ಷನ್ ತೊಗೊಂಡು ಕಚ್ಚ ಬಿದ್ದಂಗೆ ಆಗ್ಬಿಟ್ಟಾವ ಸ್ನೇಹಿತರೆ. ಕೈಗೆಲ್ಲ ನರದಾಗ ಇಂಜೆಕ್ಷನ್ ಕೊಡ್ತಾರೆ. ಇಲ್ಲೊಂದು ಇಂಜೆಕ್ಷನ್ ಕೊಟ್ರಿ, 2 ಕಡೆ ಬ್ಯಾಕ್ ಚಪ್ಪಿಗೆ 2 ಇಂಜೆಕ್ಷನ್ ಮಾಡಿದ್ರಿ. ಹೇಳ್ಬಾರ್ದ್ರಿ, ಅವೇನು ಬ್ಯಾನ್ ರೀ. ಅಪ್ಪ ದೇವ್ರ, ಯಾಕಾದ್ರೂ ಬಂದು ದವಾಖಾನಿಗೆ ಬರ್ತು ಹೋಗ್ತೀವೋ. ಮಗನಿಗೂ ನೆಮ್ಮದಿ ಇಲ್ದಂಗೆ ಆಗೈತಿ ಸ್ನೇಹಿತರೆ. ಈ ಕಡೆ ನಮಗೂ ಇಲ್ಲ. ಯಾಕೆ ಇಷ್ಟು ಕಷ್ಟ ಕೊಡ್ತಾಯಿತ್ತು ನಮ್ಗೆ ಗೊತ್ತಿಲ್ಲ. ಆದರೆ ಕಷ್ಟ ಅಂತೂ ನುಂಗಿ ಬದುಕ್ತಾ ಇದ್ದೀನಿ ರೀ. ಯಾರಿಗೆ ಎಲ್ಲರಿಗೂ ಕಷ್ಟ ಇರೋದರಿ. ಆದರೆ ಅವ್ರವ್ರ ಕಷ್ಟ ಅವ್ರಿಗೆ ದೊಡ್ಡದು ಅಂದ್ಕೋತೀನಿ ಸ್ನೇಹಿತರೆ. ಯಾಕಂದ್ರೆ ಒಬ್ಬೊಬ್ರ ಕಷ್ಟ ನೋಡ್ಬೇಕಾದ್ರೆ ನಮ್ಮ ಕಷ್ಟ ಏನು ಭಾಳ ಅಲ್ಲ ಅನ್ಕೋತೀನಿ. ಕರೆ ನೋವು ಮನ್ಸಿಗೆ ನೋವು ಜಾಸ್ತಿ ಪೇನ್ ಆಗ್ತಾ ಇತ್ತಂದ್ರೆ ಅವಾಗ ತಡೆಯೋಕ್ಕಾಗಂಗಿಲ್ಲ ಸ್ನೇಹಿತರೆ. ಒಂದಿನ ಆದರೂ ತಡ್ಕೋಬೋದು. ಇವತ್ತಿಗೆ 8 ದಿನ ಆಯಿತು ಸ್ನೇಹಿತರೆ. ಇವತ್ತಿಗೆ 8 ದಿನ ಆಯಿತು. ಸಿಕ್ಕಾಪಟ್ಟೆ ಪೇನ್ ರೀ. ನಿದ್ದೆ ಗುಳಿಗೆ ತೊಗೊಂಡಿನಿ ಸ್ನೇಹಿತರೆ. ನಿನ್ನೆ ನೈಟ್ ನಿದ್ದೆನೇ ಇಲ್ಲ. ಬರೀ ನಿದ್ದೆನೇ ಹತ್ತಂಗಿಲ್ಲ. ಅದು ಡಾಕ್ಟ್ರಿಗೆ ಅಂದೆ ನಿದ್ದೆನೇ ಬರಂಗಿಲ್ಲ ರೀ. ಒಂದ್ಸಲ ಹೆಸ್ರು ಆಯ್ತಾನು ವಾಪಸ್ ನಾವು ನಿದ್ದೆ ಹತ್ತಂಗಿಲ್ಲ ಅಂದ್ಕೊಂಡೆ. ಎಷ್ಟು ಚೆನ್ನಾಗಿ ಜೀವನ ನಡೀತಾ ಇತ್ತು. ನಮ್ಮ ಯಜಮಾನ್ರಿಗೆ ಏನು ಹುಷಾರು ತಪ್ಪಿತು ಸ್ನೇಹಿತರೆ. ನನಗಂತೂ ಇರತೈತ್ರಿ. ನನ್ನ ಕಾಯಿಲೆ ಬಿಟ್ಟು ನನ್ನ ಬದುಕಕ್ಕೆ ಸಾಧ್ಯ ಇಲ್ಲ. ನಾನು ಬಿಟ್ಟರೆ ಆ ಕಾಯಿಲೆಗೂ ಬದುಕ್ತತಿಲ್ಲೋ ಗೊತ್ತಿಲ್ಲ, ಅದನ್ನು ಬಿಟ್ಟರೆ ನಾನು ಬದುಕ್ತೀನಿ ಇಲ್ಲೋ ಗೊತ್ತಿಲ್ಲ. ಆದ್ರೆ ಚೆನ್ನಾಗಿರೋದು ಮಾತ್ರ ನನ್ನ ಕಾಯಿಲೆಗೆ ಇಷ್ಟ ಇಲ್ಲ. ಯಾಕಂದ್ರೆ ಪದೇ ಬಂದು ನನಗೆ ಬರಲೇಬೇಕು. ಅದು ಬಿಟ್ಟರೆ ಈ ಜೀವನ ಭಾಳ ದಿನ ಮತ್ತೆ ಬದುಕ್ತೈತಿ ಅನ್ಕೋಬೋದು ನೋಡಿ. ಕಾಯಿಲೆ ನನಗಿಲ್ಲ ಅಂದ್ರೆ ಮತ್ತೆ ಏನಾದರೂ ಇವು ಸಾಧನೆ ಮಾಡ್ತಾರಲ್ಲ, ಮುಂದೆ ಹೋಗ್ತಾರಲ್ಲ ಅಂತ ತಡೆಗಟ್ಟಕ್ಕೆ ಇರುತ್ತೆ. ಅಮಾವಾಸ್ಯೆ ಹಿಡ್ಕೊಂಡು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಹೇಳ್ಬಾರ್ದು, ಮಾಟ ಮಂತ್ರ ನಂಬ್ತಿರೋ ನಂಬಂಗಿಲ್ಲೋ ಗೊತ್ತಿಲ್ಲ. ಆದ್ರೆ ನಮ್ಗೆ ಅನ್ಭವಿಸಿದವ್ರಿಗೇನ ಅದ್ರ ಕಷ್ಟ ಏನು ಅನ್ನೋದು ಗೊತ್ತಿರ್ತೈತಿ. ಅಮಾವಾಸ್ಯೆ ದಿನ ಒಬ್ರ ಹತ್ರ ಹಂಚ್ಕೊಂಡಿರ್ತೀನಿ ನಾನು, ಸಿಸ್ಟರ್ ಹತ್ರ. ಹೀಗಾಗ್ತಾಯಿದೆ ಸಿಸ್ಟರ್ ಅಂತೇಳಿ ಅವ್ರಂದ್ರು. ನೋಡ್ರಿ, ಯಾರಾದರೂ ಮನೆ ಒಳಗಡೆ ಮತ್ತೊಬ್ರು ಇದ್ರಂದ್ರೆ ಏನೋ ಕಷ್ಟ ಬಂದ್ರು ಮೀರಿ ಅವ್ರ ಎದುರುಗಡೆ ಒಂದು ಸ್ವಲ್ಪ ಏನಾದರೂ ಆಯ್ದ್ರೆ ಎದುರಿಸುವಂಗೆ ಶಕ್ತಿ ಕೊಡ್ತೈತಿ. ಈಗ ಒಬ್ಬಳೇ ಇದ್ದಾಗ ಏನಾದರೂ ಪ್ರಾಬ್ಲಮ್ ಜಾಸ್ತಿಯಾಗಿ ಏನಪ್ಪ ಮಾಡೋದತ್ತ ಅಂದ್ಕೊಂಡಾಗ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ಅದನ್ನು ಹೇಳ್ತಾ ಹೊಂಟ್ನಿ ಅಂದ್ರೆ ನನಗೆ ಮೈ ಒಂಥರ ಮನ್ಸಿಗೆ ಬಾಡಿ ಎಲ್ಲ ಒಂಥರ ಹೀಟ್ ಆದಂಗಾಗಿ ಮೈ ಕೂದಲೆಲ್ಲ ನೆಟ್ಟಗಾದಂಗೆ ಆಗ್ಬಿಡ್ತಾರೆ, ಭಯ ಬಂದಂಗೆ ಆಗ್ಬಿಡ್ತೈತೆ. ಅದಕ್ಕೆ ಅದನ್ನು ಆ ಟಾಪಿಕ್ ಬಗ್ಗೆ ಅಲ್ಲಿಗೆ ಏನು ಮಾಡಿದೆ ನೋಡಿ ಸ್ನೇಹಿತರೆ. ನೋವು ಆಗ್ತಾಯಿದೆ ರೀ, ಕೂಡೋಕ್ಕೂ ಆಗ್ತಾಯಿಲ್ಲ. ಈ ಕಡೆ ಮಲ್ಕೊಂಡ್ರು ಸಮಾಧಾನ ಇಲ್ಲ. ಮೆಡಿಸಿನ್ ಅಂತ ತೊಗೊಳ್ಳೋದು, ಇಂಜೆಕ್ಷನ್ ತೊಗೊಳ್ಳೋದು, ಬಾಡಿ ಎಲ್ಲ ತೂತು ಆದಂಗೆ ಆಗಿಬಿಟ್ಟಿರ್ಬೇಕಾರೆ ಇಂಜೆಕ್ಷನು ಬಾಯಿಗೆ ಏನೂ ಟೇಸ್ಟ್ ಹತ್ತಾಯಿಲ್ಲ. ನಿನ್ನೆ ಮಧ್ಯಾಹ್ನ ಯಜಮಾನ್ರು ಊಟನ ಮಾಡಿಲ್ಲ ರೀ. ನಾನು ಟೇಸ್ಟ್ ಹತ್ತಾಯಿಲ್ಲ ತಂದೆ. ಅನ್ನ ಬಿಸಿ ಬಜ್ಜಿ ತೊಗೊಂಡು ಬಂದಿರಿ, ತಿಂದೆ ರೀ. ತಿಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋದಿವಿ ರೀ.
ಹೋಗುದ್ರಿ ಹಾಸ್ಪಿಟಲ್ಕ ನಮ್ದು ಕರ್ಕೊಂಡು ಹೋಗೋರಿಗೆ ಬೇಸರ ಆಗ್ಲತ್ತೈತಿ, ಡಾಕ್ಟರ್ಗಳಿಗೂ ಬೇಸರ ಆಗ್ಲತ್ತಿ. ಈ ಜೀವನ ನಮ್ಗೆ ಯಾಕೆ ಬೇಸರ ಆಗ್ತಾ ಇಲ್ಲ ಸ್ನೇಹಿತರೆ, ಈ ಕಾಯಿಲೆ ಅನ್ಕೋತೀನಿ ನೋಡಿ ನಾನು. ನನಗೆ ಬೇಸರಾಗಿ ಯಾಕೆ ಓಡುವಲ್ತೋ ಏನೋ ಗೊತ್ತಿಲ್ಲ, ಎಲ್ಲರಿಗೆ ಬೇಸರ ಆಗ್ಲತ್ತೈತಿ. ನನ್ನನ್ನು ಬಿಟ್ಟು ಯಾಕೆ ಓಡುವಲ್ತು, ನಾನೊಬ್ಬಳೇ ಇದ್ದೀನ ಇದಕ್ಕೆ. ಬೇರೆಯವ್ರು ಎಷ್ಟು ಚೆನ್ನಾಗಿರ್ತಾರಲ್ಲ ಅವ್ರ ಕಡೆನೂ ಸ್ವಲ್ಪ ಗಮನ ಕೊಡ್ಬೇಕಲ್ಲ. ಅದು ಬರೀ ಪದೇ 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 ಅವ್ರಿಗೆ ಆದವ್ರಿಗೇನ ಬಂದು ಕಾಯಿಲೆ ಬಂದ್ರೆ ಜನಕ್ಕೆ ಡಾಕ್ಟರ್ಗಳಿಗೆ ಭಯ ಆಗ್ತೈತ್ರಿ. ಎಷ್ಟಪ್ಪ ಇವ್ರನ್ನ ನೋಡ್ಕೋಬೇಕು ನಾವು, ಒಂದೇ ಪೇಷಂಟ್ ಬರ್ತೈತಲ್ಲ ಪದೇ ಪದೇ ಅಂತ. ಅದಕ್ಕೆ ನಾನು ಹೇಳೋದು, ನಾನು ಮಾತಾಡೋ ಮಾತು ನಿಮ್ಗೆ ಸಿಲ್ಲಿ ಅನಿಸ್ಬೋದು ಸ್ನೇಹಿತರೆ, ಕಾಮಿಡಿಯಾಗಿ ಅನಿಸ್ಬೋದು. ಆದ್ರೆ ಅವ್ರು ಅನ್ಭವಿಸಿದವ್ರಿಗೆ ಅವ್ರಿಗೆ ಗೊತ್ತಿರ್ತೈತಿ. ನಾನು ಸ್ವಾಭಾವಿಕ ಅನ್ಬೋದು, ಬೇರೆದವ್ರಿಗೆ ಹೋಗಪ್ಪ ಅಂತೇಳಿ ಕಾಯಿಲೆಗೆ ಹೇಳ್ಬೋದು. ಆದ್ರೆ ಹೋಗಂಗಿಲ್ಲ ರೀ ಅದು. ಯಾಕಂದ್ರೆ ನಮ್ಗೆ ಹುಟ್ಟು ಆಗ್ತಾ ಇರ್ತೈತ್ರಿ ಅದು. ಒಬ್ರು ನಮ್ಮ ಮೇಲ್ಗಡೆ ಅಷ್ಟು ಶತ್ರುತ್ವ ಬೆಳೆಸ್ತಾ ಇರ್ತಾರೆ. ಹಾಗೆ ನಮಗೆ ಆಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ ಅವರು. ಯಾವ ಥರ ಆಶೀರ್ವಾದ ಗೊತ್ತೈತಿ, ನಾವು ಬೆಳೆಯೋಕ್ಕೆ ಆಶೀರ್ವಾದ ಮಾಡಂಗಿಲ್ಲ ಸ್ನೇಹಿತರೆ. ಅವರು ನಮ್ಮನ್ನು ತುಳಿಬೇಕು, ನಮ್ಮನ್ನು ಹೆಂಗೆ ಮಟ್ಟ ಹಾಕಬೇಕು, ಇವಳನ್ನ ಹೆಂಗೆ ನಾನು ತುಳಿಬೇಕು, ಇವಳನ್ನ ಯಾಕೆ ಹೆಂಗೆ ಕುಗ್ಗಿಸ್ಬೇಕು ಅಂದ್ಕೊಂಡು ಪದೇ ಪದೇ ಬಂದು ನನಗೆ ಕಾಯಿಲೆ ಕೊಡ್ತಾ ಇದೆ. ಅದಕ್ಕೆ ಮಾಟ ಮಂತ್ರ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನಾವು ಮಾತ್ರ ನಂಬಲೇಬೇಕಾಗಿದ್ದ ಪರಿಸ್ಥಿತಿ ಬಂದೈತಿ ಸ್ನೇಹಿತರೆ. ಅದಕ್ಕೆ ಇವತ್ತೊಂದಿನ ಹೋಲಿ ಸ್ನೇಹಿತರೆ. ಇವತ್ತು ಮಂಗಳವಾರ ಅಲ್ಲ, ಸಂಜೆ ತನಕ ಎಷ್ಟು ನೋವಾಗ್ತೈತಿ, ನೋವಾಗಲಿ. ಮಂಗಳವಾರ ಸೋಮವಾರ 2 ದಿನದ ಲಾಗ್ ಐತಿ ಇದು. ನಾನು ವಿಡಿಯೋ ಹಾಕ್ತಾ ಇರೋದು ಮಂಗಳವಾರ. ನಾನು ಏನು ಮಾತಾಡ್ತೀನಿ ನನಗೆ ಒಂದೊಂದು ಟೈಮ್ದಾಗ ನನಗೆ ಇದು ಅನಿಸ್ತೈತಿ ಸ್ನೇಹಿತರೆ. ಏನಾಗ್ತಾ ಇದ್ವಿ ಮಾತಾಡೋಕ್ಕೂ ಪ್ರಯತ್ನ ಪಡ್ತಾ ಇದ್ದೀನಿ, ಕರೆ ಆಗ್ತಾ ಇಲ್ಲ ಸ್ನೇಹಿತರೆ. ಬರೀ ಇದ್ರ ಬಗ್ಗೆ ಜಾಸ್ತಿ ನಾನು ನೆಗ್ಲೆಕ್ಟ್ ಮಾಡಿದಷ್ಟು ನನಗೆ ಮೈ ತಿಂತೈತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಪೂಜೆ ಪುನಸ್ಕಾರ ಇಷ್ಟು ದಿನ ಬರೀ ನನ್ನ ಅಂಗಡಿ ಕೆಲಸ ಬರೀ ಇದನ್ನೇ ಮಾಡಿ ಹೆಂಗಪ್ಪ ಜೀವನ ಮುಂದೆ ಬದುಕಬೇಕು ಅಂತ ಅಂದ್ಕೊಂಡು ನಾವು ಕೆಲಸ ಬಿಟ್ಟು ಕೂತ್ರೆ ನಮ್ಗೆ ಆಗಂಗಿಲ್ಲ ಅಂದ್ಕೊಂಡು ಬರೀ ಕೆಲಸ ಅಂದು ಯಾವುದೇ ಒಂದು ಹೇಳಿರೋ ಮಾತನ್ನ ಜಾಸ್ತಿ ಯಾರೋ ವಿಡಿಯೋ ನೋಡಿ ಆಯಿತು, ಯಾರೋ ಒಂದು ದೇವ್ರ ಬಗ್ಗೆ ಹೇಳಿದ್ರು ಕೂಡ ನಾನು ನೆಗ್ಲೆಕ್ಟ್ ಮಾಡಿ ನನ್ನ ಬಿಜಿ ಲೈಫ್ ಒಳಗೆ ನನಗೆ ಆಗಂಗಿಲ್ಲ, ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಎಲ್ಲನೂ ಬಿಟ್ಟಿದ್ದಕ್ಕನ ಈಗ ಆಗ್ತಾಯಿದೆ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕೆ ಇವತ್ತು ಸಂಜೆ ಮಂಗಳವಾರ, ಇವತ್ತು ಆ ದೇವರಿಗೆ ನನಗೆ ಬಿಟ್ಟು ಕೊಟ್ಟಿರೋ ವಿಷಯ ಒಂದು ಪೂಜೆ ಮಾಡಬೇಕು ಅಂದ್ಕೊಂಡಿನಿ. ನೋಡೋಣ ಸ್ನೇಹಿತರೆ, ನಿಮ್ಮ ಜೊತೆ ಶೇರ್ ಮಾಡ್ಕೋದಾದ್ರೆ ಮಾಡ್ತೀನಿ. ನನ್ನಿಂದನೇ ಆ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿನಿ. ಮತ್ತು ಬೇರೆದವ್ರಿಗೇನು ಆ ಪೂಜೆದಿಂದ ಸ್ವಲ್ಪ ಹೆಲ್ಪ್ ಆಗಬೇಕು. ಆದರೆ ನನಗೆ ಮಾತ್ರ ಹೆಲ್ಪ್ ಆಗ್ತೈತೆ ಇಲ್ಲ ಗೊತ್ತಿಲ್ಲ. ಆದರೆ ನಾನು ಮಾಡೋ ಪೂಜೆನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿ, ಪೂಜೆ ಮಾಡ್ರಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಗೆ ತೋರ್ಸೋಕೆ ನಾನು ಇಷ್ಟಪಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಪೂಜೆ ಪುನಸ್ಕಾರ ಬಗ್ಗೆ ನನಗೂ ಒಂದು ಸ್ವಲ್ಪ ನಂಬಿಕೆ ಬರುವಂಗ ದೇವರು ಕೊಡಲಿ. ಇವತ್ತಿನ ಪೂಜೆನ ನೋಡೋಣ. ಮಂಗಳವಾರ ಸಂಜೆ ಇವತ್ತು ಬೇಗ ಮನೆಗೆ ಹೋಗಿ ಪೂಜೆ ಮಾಡಬೇಕು ಅಂದ್ಕೊಂಡಿನಿ. ಯಾವ ಪೂಜೆ ಏನಂತ ನಾಳಿನ ವಿಡಿಯೋದಾಗ ತೋರಿಸ್ತೀನಿ. ಹಾಗೆ ಯಾರಿಗೆಲ್ಲ ಪೂಜೆ ಪುನಸ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಮಾಡ್ತಾ ಇರೋ ಪೂಜೆನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ. ಬಿಟ್ಟಿರೋಕ್ಕೆ ಈ ಥರ ಆಗ್ತಾ ಇದೆ ಗೊತ್ತಿಲ್ಲ, ಆದರೆ ಇನ್ಮೇಲಿಂದ ಬಿಡಂಗಿಲ್ಲ, ಕುಗ್ಗಂಗೂ ಇಲ್ಲ ಬಿಡಂಗಿಲ್ಲ. ನನಗೆ ಎಷ್ಟು ಪೇನ್ ಆಗ್ತೈತೆ ಆಗಲಿ ಮನ್ಕೋತೀನಿ, 3 ತಾಸು ಮನ್ಕೋತೀನೋ 4 ತಾಸು ಮನ್ಕೋತೀನೋ, ಮತ್ತು ನಾನು ಕೆಲಸ ಮಾಡಲೇಬೇಕು. ಈ 4 ದಿನದ ಭಾಂಡೆ ಹಾಗೆ ಒಂದು ಬುಟ್ಟಿ ಬಿಟ್ಟು ಇಟ್ಟು ಬಂದೀನಿ ಸ್ನೇಹಿತರೆ. ಅಡುಗೆ ಕೆಲಸ ಇಲ್ಲ. ಮಧ್ಯಾಹ್ನ ಟೈಮ್ದಾಗ ಯಜಮಾನ್ರಿಗೂ ಊಟ ಇಲ್ಲ, ನನಗೂ ಊಟ ಇಲ್ಲ. ನಾನು ಒಂದು ಕುರ್ಕುರಿ ತಿಂದೆ, ಒಂದು ಸೋನ್ ಪಾಪಡಿ ತಿಂದೆ, ನೀರು ಕುಡಿದೆ. ನಾನು ಹೆಂಗೋ ಒಂದು ಜಾಗದಲ್ಲಿ ಕೂತಿರ್ತೀನೋ, ನನಗೇನು ನನಗೆ ಊಟದ ಭಾಳ ಜಾಸ್ತಿ ಅವಶ್ಯಕತೆ. ಈಗ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಅವ್ರಿಗೆ ಮೈ ಒಳಗಡೆ ಶಕ್ತಿ ಬೇಕು ಸ್ನೇಹಿತರೆ ಕೆಲಸ ಮಾಡೋಕ್ಕೆ. ಅದಕ್ಕೆ ನನ್ನನ್ನೇ ಈ ಥರ ಮೂಲಿಗಂಪು ಮಾಡಿದ್ರೆ ಮುಂದಿನವ್ರು ಹೆಂಗೆ ಬದುಕ್ತಾರೆ ಅಂದ್ಕೊಂಡು ಅವ್ರು ಆ ಥರ ಮಾಡ್ತಾಯಿದ್ರು. ನನಗೇನೋ ಆಸೆ ಅಂದ್ರೆ ಸ್ನೇಹಿತರೆ, ಅವ್ರಿಗೇನೂ ಅವ್ರಿಗೆ ನನ್ನಷ್ಟು ನೋವು ಅವ್ರಿಗೆ ಆಗಬಾರ್ದು ಅಂತ ಅನ್ಕೋತೀನಿ. ನಾನು ಮಾಡೋಕ್ಕೆ ಕೂತ್ರೆ ಭಾಳ ತಿರಂಗಿಲ್ಲ, ತಿರುಗಿ ಹಿಟ್ಟ ಕೊಟ್ರಿ. ಆದ್ರೆ ನಾನು ಅದಕ್ಕೆ ಅನ್ಕೊಳಂಗಿಲ್ಲ.
ಅನ್ಕೋಬಾರ್ದು ಕೂಡ. ನನಗೆ ಒಳ್ಳೇದಾಗಲಿ, ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ನಾನು ಯಾವಾಗೂ ಅವ್ರಿಗೆ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಅಂತ ಅನ್ಕೋತೀನಿ. ಆದರೆ ಮನಸ್ಸಿನಾಗ ಅನ್ಕೋತೀನಿ ಕರೆ ಅವರು ನಮ್ಮ ಬಗ್ಗೆ ಆ ಥರ ಕೆಟ್ಟದ್ದು ಮಾಡ್ಬೇಕಂತೇನೆ ಪ್ರಯತ್ನ ಪಡ್ತಿರುವಾಗ ನಾವೇನೂ ಮಾಡೋಕ್ಕೆ ನನಗೆ ಜಾಸ್ತಿ ನನ್ನ ಬಾಯಿಲೆ ಹೇಳ್ಬೋದು ಕರೆ ಮನಸ್ಸಲ್ಲಿ ಬರೀ ಮಾತಲ್ಲೇ ಹೇಳ್ಬೋದು. ಮನಸ್ಸಲ್ಲಿ ಯಾವಾಗೂ ಒಬ್ರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥದ್ದು ಭಾವನೆ ಇರ್ತದೆ ನನ್ನ ಮನಸ್ಸು ಐತೆ ಕರೆ. ಏನೋ ನನ್ನ ಬಾಯಿ ಮಾತಿಗೆ ಅನ್ಬೋದು, ನನಗೆ ಇಟ್ಟೆಲ್ಲ ಕಾಟ ಕೊಡ್ತಿರಲ್ಲ ನಿಮಗೂ ಆಗಲಿ, ನಿಮ್ಗೆ ಆದಾಗ ಅನ್ಭವಿಸ್ದಾಗ ನಿಮ್ಗೆ ಗೊತ್ತಾಗ್ತೈತಿ. ಹೀಗೆ ಅನ್ಬೋದು ಕರೆ ರೀ. ನನ್ನ ಮನಸ್ಸಿನ ಒಳಗಂತೂ ಯಾರಿಗೆ ಒಂದು ಇರಬೇಕು ಕೂಡ ನಾನು ನೋವು ಮಾಡಬೇಕು ಅನ್ನುವಂಥ ನನ್ನ ಮನಸ್ಸಿನ ಭಾವನೆ ಇಲ್ಲ. ಏನೋ ನನ್ನ ಮಾತುಗಳು ಹೊರಟು ಮಾತಿನಾಗ ಒಮ್ಮೆ ಅಂತೀನಿ ರೀ. ಅವಾಗೆ ನಾನು ಅವಾಗೆ ಮಾತಾಡಿ ಬಿಟ್ಟಿರ್ತೀನಿ ಅವ್ರಿಗೆ. ಆದರೆ ಮನಸ್ಸಿನೇ ಮತ್ತೆ ನಾನು ಎಷ್ಟು ಕೂಗ್ತಿರ್ತೀನಿ ರೀ, ಈ ಥರ ಮಾತಾಡ್ನೆಲ್ಲ ಅವರಿಗೆ, ಈ ಥರ ಅನ್ನೆಲ್ಲ ಅಂದ್ಕೊಂಡು ಕೂಗ್ತಿರ್ತೀನಿ. ಅದನ್ನು ಮನುಷ್ಯ ರೀ ಮುಖ ನೋಡಿ ಯಾರನ್ನೂ ಅಳಿಬಾರ್ದು. ಅವ್ರ ಮನಸ್ಸು ಒಳ್ಳೇದಿತ್ತಂದ್ರೆ ಆ ಮನಸ್ಸು ನೋಡಿ ನಂಬಬೇಕು ಅನ್ಕೋತೀನಿ. ನನ್ನ ಫ್ರೆಂಡ್ಸ್ ಮಾಡ್ಕೋದು ನಾನು ಹಾಗೆ, ಅವ್ರ ಮುಖ ಹೆಂಗೆ ಇರಲಿ, ನಾನು ಹೆಂಗೆ ಇದ್ರು ಮೀರಿ ನನ್ನನ್ನು ಅವ್ರು ಒಪ್ಕೊಂಡಿರ್ತಾರಲ್ಲ, ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರಲ್ಲ, ನಾನು ಅದೇ ಥರ ನೋಡಿ ಸ್ನೇಹಿತರೆ. ಬರ್ರಿ ಇವತ್ತಿನ ವಿಡಿಯೋ ಏನು ಮಾಡ್ತೀನಿ ರೀ, ಮತ್ತೆ ನಾಳೆ ಸಿಗೋಣ. ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ಸ್, ಹಾಗೆ ನಮಸ್ಕಾರ, ಬಾಯ್. ನೋಡಿ ಮತ್ತೆ ಸಿಗೋಣ.